ನಮ್ ಕಡೆಯವ್ರನ್ನ ನಂಬರ್ ಗುರೂಜಿ ಅಂತಾರೆ, ನಿಮ್ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕಿ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸಖತ್ತಾಗಿರುವಂತ ಮೀಮ್ಸ್ಗಳನ್ನ ಅಲ್ಲ ಓವರ್ ಆಕ್ಟಿಂಗ್ ಕಮ್ಮಿ ಮಾಡಿ. ಇದು ಕ್ರೈಮ್ ಸ್ಟೋರಿ ಅಲ್ಲ, ಮೀಮ್ಸ್ ಚಾನೆಲ್. ಸೊ ಕ್ಯಾಶುವಲ್ ಆಗಿ ಸಾಕು. ಸೊ ಯು ಆಲ್ರೆಡಿ ನೋ, ಇವತ್ತು ಕೂಡ ಮೀಮ್ಸ್ ತಗೊಂಡು ಬಂದಿದೀವಿ. ಸೊ ಇನ್ನ ಬೇಗ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆ ವಿಡಿಯೋ ಶುರು ಮಾಡಲ್ಲ ಕಣ್ರೋ. ಯಾಕೆ ಬೇಗ ಮಾಡ್ರು. ಆಮೇಲೆ ಗೊತ್ತಾಯ್ತಲ್ಲ ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಂಗೆ ಹಾಕ್ಬಿಡು ಮಾಡ್ಬಿಡು. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರು ಗೊತ್ತು, ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರ್ಬಿಟ್ಟು ನಿಮ್ ಕುಂಡಿಗಳು ಲಕ್ಷ್ಮಿ ಹೋಲಿಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ ಮಹಾಲಕ್ಷ್ಮಿ. ಅಪ್ಪ ದೇವ್ರೆ, ಪುಣ್ಯಾತ್ಮ, ದೊಡ್ಡ ದಂಡ ನಮಸ್ಕಾರ. ಆರ ಟಿವಿ ಚಾನೆಲ್ ಕುತ್ಕೊಂಡು ಹುಣ್ಸ್ಕೊಂಡು ಅಷ್ಟು ಚೆನ್ನಾಗಿ ಕೇಳ್ತಾರಲ್ಲ, ಗ್ರೇಟ್. ನಾವ್ ಯಾಕೆ ಈ ಮಿಸ್ಟರ್ ಗುರೂಜಿ ಅವ್ರ ಬಗ್ಗೆ ನೀವು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬಾರ್ದು? ಬೇಕಾ ಗಾಯ್ಸ್? ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಚೆನ್ನಾಗಿ ಓಡಿಸಿ, ಓಕೆನಾ? ಅವ್ರನ್ನ ಬ್ರಹ್ಮಾಂಡ ಗುರುಜಿ ಅಂತಾರೆ ನಮ್ ಕಡೆ, ನಿಮ್ ಕಡೆ ಬ್ರಹ್ಮಾಂಡ ಅಲ್ಲ, ಅದು ನಂಬರ್. ಸಾರಿ ಏನು? ನಮ್ ಕಡೆಯವ್ರನ್ನ ನಂಬರ್ ಗುರೂಜಿ ಅಂತಾರೆ, ನಿಮ್ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಎಫೆಕ್ಟ್. ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಕದರ್ ಅಲ್ಲ, ಕಾಸು. ಫಸ್ಟ್ ಅಲ್ಲಾಕ್ಸ್. ದೇವ್ರೆ, ನೈಸ್ ಪಂಚ್ ಬ್ರೋ. ಒಂದ್ ಟ್ರೈನ್ ಏನ್ ನುಗ್ತದಲ್ಲ ಗುರು ಆ ಕ್ಯಾಪ್ ಅಲ್ಲಿ. ಅಣ್ಣ ಒಂದ್ ಇಡ್ಲಿ. ಫ್ಯೂಚರ್ ಅಲ್ಲಿ ನಾನು ಹಿಂಗ್ ಈ ತರ ಹೋಟೆಲ್ ಅಲ್ಲೆಲ್ಲ ತಿನ್ನಕ್ ಬಿಡಲ್ಲ, ನಾನೇ ಅಡ್ಗೆ ಮಾಡ್ಕೊಡ್ತೀನಿ. ಆಮೇಲೆ ಅಯ್ಯೋ ಸಕ್ಕನಾಗ್ ಆಡ್ತಾವ್ರಲ್ವಾ. ಫ್ಯೂಚರ್ ಅಲ್ಲಿ ಮಕ್ಳಾದ್ಮೇಲೆ ನಮ್ ಮಕ್ಳು ಇದೇ ತರ ಆಟ ಆಡಕ್ ಕರ್ಕೊಂಡು. ಆಮೇಲೆ ಫ್ಯೂಚರ್ ಅಲ್ಲಿ ಮದ್ವೆ ಆದ್ಮೇಲೆ ನಮ್ ಫ್ಯಾಮಿಲಿನೂ ಇದೇ ತರ ಕರ್ಕೊಂಡ್ ಬಂದು ಆಟ ಆಡ್ಸೋಣ. ಆಮೇಲೆ ಇನ್ನು ಏನೇನ್ ಸುಳ್ಳು ಹೇಳಿದ್ಲು? ಈ ನನ್ ಮಗನ್ ನನ್ ಲವ್ ಸ್ಟೋರಿ ಹೇಳಲೇಬಾರ್ದು, ಕುಡ್ದಾಗೆಲ್ಲ ತಗೋಡಿಸ್ತಾನೆ. ಹೇಳಿ ಬೆಸ್ಟ್ ಟ್ರಾನ್ಸಿಷನ್ ಇದು. ಆದ್ರೆ ಈ ತರ ಮಾಡಿರೋಂಗೆ ಹೊಟ್ಟೆ ಉಸುತ್ತಲ್ಲಿ ಏನ್ ಮಜಾ ಇರುತ್ತೆ ಅಲ್ವಾ? ಸೊ ನಿಮ್ಮ ಫ್ರೆಂಡ್ಗಳು ಯಾರು ಈ ತರದವ್ರು ಇರ್ತಾರೆ, ದಯವಿಟ್ಟು ಈ ವಿಡಿಯೋನ ಅವರಿಗೆ ಕಳಿಸ್ಬಿಟ್ಟು ನಾಮದೇವ್ ಏನಾದ್ ಬತ್ತನಿಲ್ಲ, ನಾಮಧ್ಯೇಯ ಕಾಮೆಂಟ್ ಮಾಡಿ ಗಾಯ್ಸ್. ಏನಾದ್ರು ತಿನ್ನಕ್ಕಿದ್ರು ಕೊಡಿ ಅಣ್ಣ. ತಿನ್ನಕ್ಕೇನಿಲ್ಲಪ್ಪ ಇಲ್ಲಿ, ಹಾಕೊಡಕ್ ಬಟ್ಟೆ ಏನಾದ್ರು. ಅಯ್ಯೋ ತಗೋ ಬರ್ತೀನಿ. ತಗೋ. ಅಣ್ಣ ಬ್ಯಾಗಿ ಪ್ಯಾಂಟ್ ಇಲ್ಲ ಅಣ್ಣ? ಈ ಒಂದು ಇಲ್ಲಿ ಗಂಟ ಕೈ ಬರ್ತದಲ್ಲ, 5 ಸ್ಲೀವ್ ಅದಿಲ್ಲ? ಸದ್ದು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಸದ್ಯ ಯಾಕೆ ನನಗೆ ನೋಡ್ಬಿಟ್ಟು ಪದಗಳೇ ಬರ್ತಿಲ್ಲ ಗಾಯ್ಸ್. ಪರವಾಗಿಲ್ಲ, ಇವಾಗ ಹೇಳು. ಅಲ್ಲ, ಸದ್ಯ ಈ ಬ್ರ್ಯಾಂಡೇ ಬೇಕು ಅಂತ ಕೇಳಲಿಲ್ವಲ್ಲ? ಅವನು ತಪ್ಪು ಮಾಡ್ಬಿಟ್ಟು ಇನ್ನೊಂದೆರಡು ಉಡಿ, ಒಂದೆರಡು ಜಾಕೆಟ್. ಬೇಡ, ಜಸ್ಟ್ ಬ್ರ್ಯಾಂಡ್ ಹೆಸರು ಹೇಳ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಯಾವ್ದು ಹೆಸರಲ್ಲಿ ಬೆಳ್ತಿತ್ತು ಅಂತ ಗೊತ್ತಿಲ್ಲ. ಮುಂದಕ್ಕೆ ಹೋಗೋಣ. ಎಸ್, ಹೆಣ್ಮಗಳು ಕುತ್ಕೊಂಡು ಕೇಳ್ತಾವಳೆ, ಕೇಳ್ಬೇಕಿದ್ರೆ ಹಬ್ಬ ಹೇಳೋದು. ನನ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ, ನಿಮ್ ತಿಕ್ಕದಲ್ಲಿ ಲಕ್ಷ್ಮಿ ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ತಿಕ್ಕದಲ್ಲಿ ಮನುಷ್ಯರು ತಿಕ್ಕಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ. ಲಕ್ಷ್ಮಿ ವಾಸಿಸೋ ಕೈ ಮುಗಿದು 100%. ಆದ್ರೆ ಇದೇ ತಿರುಕೆ ಕನ್ನಡದಲ್ಲಿ ಬರೀ ಹುಡುಗಿರು ತಿರುಕೆ ಹೊಡಿತಿದ್ರು, ಬರ್ಬತ್ತಾಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರು ಗೊತ್ತಾ, ನನ್ ತಿಗ ಇರ್ಬೋದು, ನಿಮ್ ತಿಗ ಇರ್ಬೋದು, ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಬರೀ ಹಸು ಮಾತ್ರ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗ ಲಕ್ಷ್ಮಿ ಬರ್ಬಿಟ್ಟು ನಿಮ್ ಕುಂಡಿಗಳು ಲಕ್ಷ್ಮಿ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಬರೀ ಜಾಗದಲ್ಲಿ ಇರ್ಬೋದು. ಸುಮ್ಮನೆ ನೀವೇನ್ ಕೈ ಮುಗಿ ಗುರುಜಿ ಲಕ್ಷ್ಮಿ ತೋರಿಸಿರಲ್ಲ, ಗುರುಜಿ ಒಂದ್ಸಲ ನೋಡಿ. ಗುರುಜಿ ನನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ್ರೆ ನಿಮ್ಗೆ ಖಂಡಿತ ಬಂದು ಕೈ ಮುಗಿತೀರಿ. ಗುರುಜಿ ಕೈ ಮುಗಿತೀರಲ್ವಾ? ನಿಜವಾಗ್ಲೂ ಕೈ ಮುಗಿರಬೇಕು ಗುರುಜಿ. ಯಾಕೆಂದ್ರೆ
ಅವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ಇವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ನಿಮ್ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ ಅಂತ ಹೇಳ್ತಿರಲ್ಲ. ಥೂ, ನಿಮ್ ಜನ್ಮಕ್ಕೆ ಬೆಂಕಿ ಸಿಗಾಕ. ಮಾನ್ಗೆಟ್ ನನ್ ಮಗನ್ ಗುರುಜಿ ನೀನು. ಯಾವ ಬೋಳಿ ಮಗ ಹೇಳ್ತಾನೆ ನೀನು ಗುರುಜಿ ಅಂತ ಹೇಳ್ಬಿಟ್ಟು? ಅಲ್ಲ, ಮನುಷ್ಯ ತಿಕ್ಕದಲ್ಲಿ ಗಲೀಜಿನ ಕಡೆ ಗುರುಜಿ, ಲಕ್ಷ್ಮಿ ಕೂತಿರ್ತಾರ ಗುರುಜಿ. ನೆಕ್ಸ್ಟ್ ಏನ್ ಲೆವೆಲ್ ಬಾಳ್ತಿರ್ಲಿ, ಎಂತ ಏನಾಯಿ ಬಾಳ್ತಾ ಇರ್ಲಿ. ನಾಚಿಕೆ ಮನೆ ಬರೋದಿ ಬೇಡವಾ? ಲಕ್ಷ್ಮಿ ವಾಸಿಸೋ ಸ್ಥಳ ಅದೆಲ್ಲಿ ಅಂತ ಪ್ರೂವ್ ಮಾಡ್ಬೇಕು ಇವಯ್ಯ. ಇದನ್ನ ಸೈಂಟಿಫಿಕ್ ಆಗಿ ಇವನು ಪ್ರೂವ್ ಮಾಡ್ಬೇಕು. ಯಾರ್ಯಾವರ್ಧನ್ ಗುರುಜಿ ಪ್ರೂವ್ ಮಾಡ್ಬೇಕು. ಏನೇನೆಲ್ಲ ಗೊತ್ತಾಯ್ತಾ? ಚಿಕ್ಕದಲ್ಲಿ ಲಕ್ಷ್ಮೀ ಅಂತ ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾವ ಬಡ್ಡಿ ಮಗ ನಿನ್ನ ಗುರುಜಿ ಅಂತ ಕೊಟ್ಟಾನು? ತಿತ್ತ ನನ್ನ ಮಕ್ಳುಗಳು, ನ್ಯೂಸ್ ಚಾನಲ್ ನನ್ನ ಮಕ್ಳು, ಮೀಡಿಯಾದವರು. ಅಲ್ಲ, ಅವ್ನು ಹೇಳ್ತಾ ಇದ್ರೆ ನೀನೊಬ್ಳು ಹೆಣ್ಣು ಲಕ್ಷ್ಮೀದ ಅಂದಾಗ ಕಪ್ಪ ಕೆತ್ತು ಬಾಸಿರುವಲ್ಲ, ನೀನ್ ಕರೆಕ್ಟ್ ಆಗಿ TRP ಓಡ್ಬಿಟ್ಟಿರೋದು ನಿಂದು. ನೀನ್ ನ್ಯೂಸ್ ಚಾನಲ್ TRP ಓಡ್ಬಿಟ್ಟಿರೋದು. ಅದನ್ನ ಬಿಟ್ಬಿಟ್ಟು ತಿಕ್ಕದಲ್ಲಿ ಲಕ್ಷ್ಮಿ ಅವಳೆ ಅಂತ ಹೇಳ್ಬಿಟ್ಟು ಥೂ ಮಾನ್ಗೆಟ್ಟವ. ಬಾ ನನ್ ತಿಕ್ಕ ಲಕ್ಷ್ಮಿ ಕಂಡ ಲಕ್ಷಾಂತರ ರೂಪಾಯಿ EMI ಕಟ್ಟಬೇಕು. ನಾಳೆ 2ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ತಿಕ್ಕದಲ್ಲಿ ಲಕ್ಷ್ಮಿ ಕೂತಿದ್ರೆ ತಿಕ್ಕನ ಕುಯ್ದು ಕೊಡ್ತಾ ಇದ್ದೆ ನಾವು EMI ಕಟ್ಟೋರ್ಗೆ. ತಕಪ್ಪ ಲಕ್ಷ್ಮಿ ಅಂತ. ಎಂತ ಸೈಕೋ ನಿಮ್ ಜನ್ಮಕ್ ಬೆಂಕಿ ಹಾಕ. ಗುರುಜಿ ಅಂತ ಗುರುಜಿ ಮಾನ್ಗೆಟ್ ನನ್ ಮಗನೇ. ಕರೆಕ್ಟ್ ಆಗಿ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ ಮಾಡಿ. ಮತ್ತೆ ಆಮೇಲೆ ದಯವಿಟ್ಟು ಯಾರು ಭಗವಂತನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಅಪ್ಪ ಮಾಡ್ತಾರ ಕೆಲ್ಸಕ್ಕೆ ತಕ್ಕನಾದ ಶಿಕ್ಷೆ ಆಗ್ಬೇಕು. ಮತ್ತೆ ನಿಮ್ಗೆ ಯಾರಿಗಾದ್ರೂ, ನನ್ಗಂತೂ ಅದ್ರ ಬಗ್ಗೆ ನಂಗೆ ಎಳ್ಳಷ್ಟು ಗೊತ್ತಿಲ್ಲ. ಗೊತ್ತಿರುವಂತವ್ರು ದಯವಿಟ್ಟು ಈ ಗುರುಜಿಗೆ ತಕ್ಕನಾದ ಪಾಠ ಕಲಿಸಿ. ಈ ತರ ಸಿಲ್ಲಿಯಾಗಿ ಲೂಸ್ ತರ ಮಾಧ್ಯಮದ ಮುಂದೆ ಕುತ್ಕೊಂಡು ತಪ್ಪು ಸಂದೇಶಗಳನ್ನ ಕೊಡೋ ತರ ದಯವಿಟ್ಟು ಮಾಡಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಇಂಥ ಚಪ್ಪರ್ಗಳಿಗೆ ಕರೆಕ್ಟ್ ಆದ ಚಪ್ಪಲಿ ಹೊಡೆಯಂಗೆ ಬುದ್ಧಿ ಕಲಿಸಿ. ನೆಕ್ಸ್ಟ್ ಲೆವೆಲ್ ರೋಸ್ಟ್ ಬಿಡಕ್ಕ. ಈಗ ಯಾಕೆ ನಾವು ಕಮೆಂಟ್ಸ್ ಓದಬಾರ್ದು? ಬೇಡ, ಆಫ್ ಮಾಡಿ ಸಾಕು. ಕಮೆಂಟ್ಸ್ ತಗೊಳ್ಳೋಣ ಗೈಸ್. 2 days ವೇಟಿಂಗ್ ಅಲ್ಲಿ ಇದೆ ಅಂತೆ. ಮಾಮೂಲಿ ಅವ್ರಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾನೆ, ಬರೀ ನಗೋ ಸಿಂಬಲ್ಲೇ ಹಾಕ್ಬಿಟ್ಟವ್ರೆ ಜಾಸ್ತಿ. ಬಿಡಿ ಜಾಸ್ತಿ. ಲಕ್ಷ್ಮಿ, ಅಯ್ಯೋ ಲಕ್ಷ್ಮೀ ಪ್ರಸಾದ ತಿಂತಾರ ಕೇಳಿ ಅರ್ಥ ಆಯ್ತಾ ಗಾಯ್ಸ್? ಏನ್ ಮಾತಾಡ್ಬೇಕು ಮಾಡಿ ಅಲ್ಲ, ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ಇವು ಅವ್ರ ಅವಯ್ಯ ಮಾತಾಡೋದ್ಕು ಇವ್ರುಗಳ ಕಮೆಂಟ್ ಹಾಕಕ್ಕೂ ಅಲ್ಲ, ಅವರು ಬೇಕು ಅಂತಾನೆ ಹಂಗ್ ಮಾತಾಡ್ತಾರ ಅಥವಾ ಹೆಂಗೆ ಅಂತ. ಆ ನ್ಯೂಸ್ ಚಾನೆಲ್ ಅವ್ರಿಗೆ ಅದು ಆಂಕರ್ ಬಂದು ಇದು ಹುಡುಗಿ ಕೂತ್ಕೊಂಡು ಸಕ್ಕದಾಗಿ ಹೇಳುದು ಏನು ಅಂತ ಕೇಳ್ತಾವ್ರೆ ಅಂತ. ಪಾಪ ಅವರು ಏನ್ ಮಾಡ್ತಾರೆ, ಸ್ಯಾಲ್ರಿ ಕೊಡಲ್ಲ ಆಮೇಲೆ ಎದ್ದವ್ರೆ. ಗೈಸ್ ಹೇಳಿ, ಈ ಮಹಾನ್ ಭಾವನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡ್ರಿ. ನೋ ಬ್ಯಾಡ್ ವರ್ಡ್ಸ್, ಓನ್ಲಿ ಗುಡ್ ವರ್ಡ್ಸ್. ಆಂಟಿ ಒಂದು ಸ್ಮಾಲ್. ಏನಪ್ಪ ನೀನು ಬಸವರಾಜ್ ಮಗ ಅಲ್ಲ? ಕ್ಯಾ ನಿಮ್ಮ ಅಪ್ಪನ ಹೆಸರು ಬಸವರಾಜ್ ಅಲ್ಲ? ಹಮ್ ಇದರ್ ಸೇನೆ ಬಿಹಾರ್ ಸೆ. ಗುರು ಇತ್ತೀಚಿಗೆ ನೋಡ್ದ 200 ರೂಪಾಯಿ ನೋಟ್ನ ಪಿಂಕ್ ಕಲರ್ ಅಲ್ಲಿ ಬಿಟ್ಟವ್ರೆ. ಹೌದು ಗುರು, ನಾನು ನೋಡಿದೆ ಪಿಂಕ್ ಕಲರ್ ಅಲ್ಲೇ ಬಿಟ್ಟವ್ರೆ. ನನ್ನ ಹತ್ರ ಯಾಕೆ ಆರೆಂಜ್ ಕಲರ್ ಐತೆ? ಇದ ವಿಷಯ. ಕಲರ್ 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 ಅವನ ಮನಸ್ಸಿನ ಮಾತು. ನೀವೆಲ್ಲ ಫ್ರೆಂಡ್ಸು. ನೀನೇ ಸಾಕಿದಾಗಿನಿ ನನ್ನ ಮುದ್ದಿನಾಗಿನಿ, ಅದ್ದಾಗಿ ಕುಕ್ಕಿತಲ್ಲೋ ಅವನದ್ದಾಗಿ ಕುಕ್ಕಿತಲ್ಲೋ. ಲೋ ಮಚ ಹೋಗ್ಲಿ ಬಿಟ್ಬಿಡಲೋ. ಬುಟ್ಟು ಬೂಡೆ ನನ್ನಷ್ಟಕ್ಕ ನನ್ ಬುಟ್ಟು ಬೂಡೆ. ನಮ್ಮನ್ನು ಬಿಟ್ಬಿಡೋಣ ಮಗ, ಅವಳೆನ್ ಪಿಂದು ಹೋಗಿಲ್ವೇನೋ ನಿನ್ಗೆ? 101 ನೆನಪು ಹೃದಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಇನ್ನು ವಿಶ್ವಾಸ ಅಂತ ಅವಳ ಮೇಲೆ ದ್ವೇಷ ಸಂಸ್ಥೆ. ಅವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಮಗ, ನಾವೆಲ್ಲ ಇದ್ದೀವಿ ಕಣ, ಬಿಡೋ. Be alone to be happy, oh, be happy to be alone. ಇಂಥ ಸೈಕ್ ಫ್ರೆಂಡ್ ಯಾರಿಗೂ ಬೇಡ ಗುರು.
ಇರ್ತಾರೆ ಇದ್ರೂನು ಬ್ರೇಕಪ್ ಅಂತೂ ಆಗದೇ ಬೇಡ ಅವ್ರಿಗೆ. ಇರ್ತಾರೆ ಈ ತರ ಸೈಕೋ ಫ್ರೆಂಡ್ಸು, ಅವ್ರನ್ನ ಒಂಚೂರು ಟ್ಯಾಗ್ ಮಾಡಿಪ್ಪ. ಅಣ್ಣ ಮತ್ತೆ ಬಂದ. ಓ ಕಂಟಿನ್ಯೂಷನ್ ಆ ವಿಡಿಯೋಗೆ ನಂಗೆ ಬ್ಯಾಗಿ ಪ್ಯಾಂಟು ಬೇಡ, ಕಲರ್ ಬಟ್ಟೆನೂ ಬೇಡ. ಬಂತ ಒಂಚೂರು ಬುದ್ಧಿ ಬಂತ? ನೀರ್ ಕೊಡ್ತೀರಾ? ಯಾರೇ ಆಗ್ಲಿ ಪಾಪ ತಿದ್ಕೋಬಿಟ್ಟವನೆ. ಸರಿ ಇರು ತಂದೆ. ಎಲ್ಲೋ ಡೌಟ್ ಹೊಡಿತೈತಲ್ಲ. ಬೆಳಗಿಂದ ಭಿಕ್ಷೆ ಬೇಡಿ ಬೇಡಿ ಕೈ ಕಾಲೇ ಬರ್ತಿಲ್ಲ ಅಣ್ಣ. ಪಾಪ ಕುಡಿಯಪ್ಪ. ಅಣ್ಣ ಸೈಡ್ಸ್ ಇಲ್ಲ? ಹಾಕು ಸರಿ ಹಾಕು. ಎಣ್ಣೆ ನಮ್ದು, ಸೈಸು ನಿಮ್ದು. ಹೈಟೆಕ್ ಭಿಕ್ಷುಕ. ಏನ್ ಇದಾಡ್ತಾರ ಚಿಲ್ಲಿ? ಅದು ಏನಾಗಿದೆ ಗೊತ್ತಾ, ಈ ವಿಡಿಯೋ ಆಗೋ ಮುಂಚೆ ಅಜ್ಜಿ ಆರ್ಯವರ್ದಂದು ಟಿವಿ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟವ್ರೆ. ಅಂಡ್ ಹೊಡೆದ್ರೆ ಅದೇ ಹೇಳವ್ರ ಅಂಡ್ ಸವರಿದ್ರೆ ಲಕ್ಷ್ಮಿ ಬರುತ್ತೆ ಅಂತ ಹೇಳಿದ್ರಲ್ಲ, ಆತರ ಅದಕ್ಕೆ ಸೌರ್ ಬಿಟ್ರು ನೀಟಾಗಿ. ಕಿವಿಗಳು ಪೌಲ. ಕೆಲಸಕ್ಕೆ ಬಾರದ ಕಳ್ಳರು. ಮನೇಲಿ ಯಾರ್ಯಾರು ಇದ್ದೀರಾ? ನಾನೊಬ್ಳೆ ಎಲ್ರು ಎಷ್ಟೊತ್ತಿಗೆ ಬರ್ತಾರೆ? ಫೋನ್ ಮಾಡಿ ಕೇಳ್ತೀನಿ. ಮನೆ ಎಲ್ಲ ಗುಡ್ಸಿ ಎತ್ತಾಕೊಂಡು ಹೋಗೋಣ ಹೋಗೆ. ಫುಲ್ ಎತ್ತಾಕೊಂಡು ಹೋಯ್ತಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ? ಗುಡ್ಸಿದಾಯ್ತು, ಎತ್ತಕೊಳ್ಳೋಣ. ಪಾತ್ರೆ ತೊಳ್ಕೊಳಕ್ಕ. ತಪ್ಪು ಎಂದು ಮಾಡೋದಿಲ್ಲ. ಅಕ್ಕಂದು ಏನು ಮಿಸ್ಟೇಕ್ ಇಲ್ಲ, ಅವ್ನು ನೀಟಾಗಿ ಗುಡ್ಸ್ಬಿಡೋಣ ಅಂದ, ಅದಕ್ಕೆ ಗುಡ್ಸ್ಬಿಡ್ತು. ಅವ್ರ ಅಚ್ಚ ಕನ್ನಡನ ಸ್ವಚ್ಛವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಕತ್ಕೊಂಡು ಹೋಗೋಣ ಅಂದ್ರೆ ಕತ್ಕೊಂಡು ಹೋಗೋ. ಆದ್ರೆ ಆಡು ಭಾಷೆಗಳೇ ಚೆನ್ನಾಗಿರ್ತಾವಲ್ಲ, ಆ ತರದ್ ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಓಡೋಗೋಣ. ಸಮಾಧಾನ ಸಮಾಧಾನ, ಯಾಕೆ ಏನಾಯ್ತು? ನಮ್ಮ ಮನೇಲಿ ನಮ್ಮಿಬ್ಬರ ವಿಷಯ ಗೊತ್ತಾಗ್ಬಿಡ್ತು. ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ್ ಕೊಟ್ಟು ಬದುಕು ಮದ್ವೆ ಚಟಕ ಮಾಡ್ತೀನಂತವ್ರು. ಏನ್ ಮಾಡೋದಂತ ಗೊತ್ತಿಲ್ದಿರ ನಾನು ಓಡ್ ಬಂದ್ಬಿಟ್ಟೆ. ಬಾ ಎಲ್ಲಾದ್ರೂ ಹೋಗ್ಬಿಡೋಣ. ಓಡೋಗೋಣ? ಏನ್ ಆಟ ಆಡ್ತಾ ಇದೀಯಾ? ಇವಾಗ ಓಡೋಗೋಣ ಅಂತ್ಯಾ? ನಿಮ್ಮ ಮನೆಯವ್ರು ಹೋಗಿ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಮೇಲೆ ನೀನು ಪೊಲೀಸವ್ರ ಮುಂದೆ ನನಗೇನು ಗೊತ್ತೇ ಇಲ್ಲ, ಇವನೇ ನನ್ನ ಕರ್ಕೊಂಡೋಗಿದ್ದು ಅಂತೇಳಿ ನನ್ನ ಮೇಲೆ ಹಾಕ್ಬಿಡಕ್ಕ? ಆಮೇಲೆ ನಾನು ಜೈಲಲ್ಲಿ 2 ಅಂತೇಳಿ ಕಂಬಿ ಎಣಿಸ್ಬೇಕಾ? ಇಷ್ಟೇನಾ ನೀನ್ ನಮ್ ಪ್ರೀತಿನ ಅರ್ಥ ಮಾಡ್ಕೊಂಡಿರೋದು? ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲ ಕಣೋ, ಇಡೀ ಪ್ರಪಂಚನೇ ನಮ್ಮನ್ನ ದೂರ ಮಾಡಕ್ ನಿಂತ್ಕೊಂಡ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ. ನೀನ್ ಬಿಟ್ಟು ಒಂದು ಕ್ಷಣನೂ ಇರಲ್ಲ ನಾನು. ಏನ್ ನಡೀತೈತೆ? ಇಬ್ರು ಕಾಲೇಜ್ ಸ್ಟೂಡೆಂಟ್ಸಾ? ಏನ್ ನೋಡೋ ಪ್ಲಾನ್ ಮಾಡ್ತಾ ಇದ್ದೀರಾ? ಇರ್ರಿ ಪೊಲೀಸ್ ಕಾಲ್ ಮಾಡ್ತೀನಿ. ಅಣ್ಣ ಇವ್ನ್ ಯಾರಂತಾನೆ ಗೊತ್ತಿಲ್ಲ. ಪ್ಲೀಸ್ ಅಣ್ಣ, ಅವ್ನು ನನ್ನನ್ನು ಬಲವಂತವಾಗಿ ಕರ್ಕೊ ಬಂದಿರೋದು ಅಣ್ಣ. ಕೈ ಹಿಡ್ಕೊಂಡು ಪ್ಲೀಸ್ ಅಣ್ಣ, ಪೊಲೀಸ್ಗೆಲ್ಲ ಫೋನ್ ಮಾಡಬೇಡ್ರಿ ಅಣ್ಣ. ಗೊತ್ತಾಯ್ತಂದ್ರೆ ನಮ್ಮ ಅಪ್ಪ ಹೊಡಿತಾರಣ್ಣ, ಪ್ಲೀಸ್ ಅಣ್ಣ. ನಾನು ಹೇಳಿಲ್ಲ ಮಚ್ಚ, ಹುಡುಗಿ ನಿಮ್ಗೆ ಓಡೋಗೋಣ ಅಂತಾರೆ, ಆಮೇಲೆ ಪೊಲೀಸವ್ರ ಕೈ ಕೂತ್ರೆ ನಮ್ಮನ್ನೇ ದಿಂಬಿಸ್ತಾರೆ ಅಂತ ಹೇಳಿದ್ರೆ ಕೇಳಿಲ್ಲ. ನೋಡಪ್ಪ ಇವಾಗ ಅವನು ನನ್ನ ಫ್ರೆಂಡೇ. ನೀನು ರೈಲ್ವೆ ಸ್ಟೇಷನ್ಗೆ ಬಾ ಅಂತ ಫೋನ್ ಮಾಡಿದಾಗೆ ನಂಗೆ ಡೌಟ್ ಬಂದಿತ್ತು, ಅದಕ್ಕೆ ಅವನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ಚಾ ಏನೋ ಮಾತಾಡ್ಕೊಳ್ಳಿ ಸರ್. ಪ್ರಪಂಚ ಮಾತಾಡಿದ್ರು ಟ್ರೈನ್ ಕೆಳಗೆ ನಿಂಬೆಹಣ್ಣು ಕೊಟ್ಟಂಗೆ ಕೊಟ್ಬಿಡ್ತೀನಿ. ಇಷ್ಟೇ ನಾನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ಮತ್ತೆ ಅದನ್ನ ಹೇಳ್ಚ. ನೈಸ್ ಕಾನ್ಸೆಪ್ಟ್. ಏನ್ ನನ್ ಮಕ್ಕ ನೋಡುತ್ತೆ. ಸ್ಟೂಡೆಂಟ್ ಸೈಲೆನ್ಸ್. ಸಕ್ಕರೆ ಪದವನ್ನು ಸ್ವಂತ ಪಾಂಡುರಂಗ ಎದ್ದೇಳು. ಸರ್, ಸಕ್ಕರೆ ಈ ಪದನ ಸ್ವಂತ ವಾಕ್ಯದಲ್ಲಿ ಬಳಸು ನೋಡೋಣ. ಸರ್ ಇವತ್ತು ನಮ್ಮ ಮನೇಲಿ ಚಾ ಮಾಡಿದ್ವಿ. ಲೇ, ಇದ್ರಾಗ ಸಕ್ಕರೆ ಎಲ್ಲ ಐತ್ಲೆ? ಸರ್ ಚಾದಾಗ ಇತ್ತಲ್ಲ ಸರ್. ಛೇ, ಈ ತರ ಐಡಿಯಾಗಳು ನಾವು ಓದ್ತಿದಾಗ ಯಾಕೆ ಹೊಳಿನಿಲ್ಲ ಅಂತ. ಅಲ್ಲ, ಬರೀ ಕೊಟ್ಟಿದ್ದು ಶುಗರ್ಲೆಸ್ ಆಗಿದ್ರೆ, ಶುಗರ್ಲೆಸ್ ಆಗಿದ್ರೆ ಹೌದು ಅಲ್ವಾ? ಕಂಟೆಂಟ್ ಮಾಡೋಗ ನೋಡ್ಕೋಬೇಡಿ. ಚೈಲ್ಡ್ಹುಡ್ ಮೆಮೊರೀಸ್. ಎತ್ಕೊಂಡ್ಲು 10 ರೂಪಾಯಿ ಕೊಟ್ಲು.
ವಾ ಸುರಂಗ ಮಾರ್ಗದೊಳಗೆ ಓಡ್ಬಿಟ್ಟು ನಾವು ಈ ತರ ಸ್ಕ್ಯಾಮ್ ಎಲ್ಲ ಮಾಡಿಲ್ಲ. ಹಾ. 1 kg ಸಕ್ಕರೆ ತಗೊಂಡ್ಬಂದ್ರೆ 900 ಗ್ರಾಮು 3/4 kg ಆತರ ಈ ತರ ಸ್ಕ್ಯಾಮ್ ಎಲ್ಲ ಮಾಡಿದೀವಿ. ಅಂದ್ರೆ ಮನೆಯವ್ರಿಗೆ ಸ್ಕ್ಯಾಮ್ ಮಾಡಿದೀರಾ? ಬಹಳ ವಿಶೇಷವಾಗಿ ಅಣ್ಣ ಯಾರೆಲ್ಲ ಯಾವಾಗ್ಲೂ ತಲೆ ಹಿಂಗ್ ಅನ್ಕತಾ ಇರ್ತಾರ, ಹಿಂಗ್ ಅನ್ಕತಾ ಇರ್ತಾರ, ತಲೆ ಹಿಂಗ್ ಅನ್ಕತಾ ಇರ್ತಾರ, ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗ್ ಅಂಕಣ ನೋಡಿ ತಿಕ್ಕ ಉರ್ಕೊಂತ ಅಲ್ಲ ಆ ತರನಾರು ಹೇಳ್ತಾರ. ಅಲ್ಲ ಈ ಲಾಜಿಕಲ್ ನೋಡಿದ್ರೆ ಕಟ್ಟಿಂಗ್ ಶಾಪ್ ಅಲ್ಲಿ ಇರೋರು ಯಾವಾಗ್ಲೂ ಹಿಂಗ್ ಅಂತಾನೆ ಇರ್ತಾರಪ್ಪ. ಪಾಪ ಅಲ್ಲ ಒಂದ್ ಸ್ವಲ್ಪ ಪಬ್ಲಿಕ್ ಅಲ್ಲಿ ಬೇಕು ಅಂತಾನೆ ಮಾತಾಡೋದು ಅನ್ಸುತ್ತೆ. ಸುಮ್ನೆ ಇವಕ್ಕೆಲ್ಲ ಒಂಥರ ಬಾಯಿಗೆ ಬರ್ತವೆ ವರ್ಡ್ಗಳು, ಬೇಡ ಬಿಡಿ. ಫ್ಯಾಮಿಲಿ ಚಾನಲ್ ಇದು. ಮ್ಯಾಜಿಕ್ ಪೇಮೆಂಟ್ ಜ್ಯೂಸ್ ಕೊಟ್ಬಿಡಿ. ಎಷ್ಟಾಯ್ತು? ಓಂ ರಾಮ್ ರೀಂ ಏನ್ ಮಾಡ್ತಾವ ನಾನು? ಕಾಳಿ ಜಿಗ್ ಚಕ್ ಜಿಗ್ ಚಕ್ ಜಿಗ್ ಚಕ್ ಏನ್ ತೆಗಿತಾವನೆ? ಓಂ ಕಾಳಿ ಬೂಮ್ ಏ ಬೂದಿ ಸಟ್ಪಟ್ ಡುಡುಮ್ ಆಯ್ತಾ? ಏಯ್ ಟೆನ್ಷನ್ ಮಾಡಬೇಡ, ನನಗೆ ಟೆನ್ಷನ್ ಮಾಡಬೇಡ. ಇದಾ ವಿಷಯ? ಅಯ್ಯಯ್ಯೋ ಏನ್ರಿ ಸಮಾಚಾರ? ಇದೆಲ್ಲ ಯಾವ್ದ್ರದ್ದು ಮಹಿಮೆ ಗೊತ್ತಾ? ಇದೆಲ್ಲ ಅಂಜನಾದ ಮಹಿಮೆ. ಹೊಡಿರಿ ಚಪ್ಪಾಳೆ. ಸರ್ ನನ್ನ ಹತ್ರ 100 ರೂಪೀಸ್ ಬಂಡಲ್ ಐತೆ. ಎನ್ವಿ ಬ್ರದರ್ಸ್ ಚಾನಲ್ ಏನಾರ ನೀವು ಫಾಲೋ ಮಾಡಿದ್ರೆ 100 ರೂಪೀಸ್ ಇಲ್ಲಾಂದ್ರೆ 20 ರೂಪಾಯಿ ಎಣಿಸ್ಬೋದು. ಎಷ್ಟು ನೋಟ್ ನೀವು ಎಣಿಸ್ತೀರಾ ಅಷ್ಟು ನಿಮ್ದಾಗತ್ತೆ. ಫಾಲೋ ಮಾಡಿಟ್ಟಿದ್ದೀನಿ ಸರ್ ನಾನು ಆಲ್ರೆಡಿ. ಇರೋ ಕಾಸನ್ನೆಲ್ಲ ಕಿತ್ಕೊಂಡ್ ಕಳಿಸ್ಬೇಕು. ಈಗ ಫಾಲೋ ಮಾಡ್ಕೊಬಿಡೋಣ. ಸರ್ ತುಂಬಾ ಭಕ್ತ ಇದ್ದೀರಾ ಸರ್ ಇವಾಗ ಮಾಡ್ತಾ ಇದ್ದೀರಾ? ಮಾಡಿದೀನಿ ಸರ್ ನಾನು. ಸರ್ ಇದ್ರಲ್ಲಿ ನಿಮ್ಗೆ 30 ಸೆಕೆಂಡ್ ಟೈಮ್ ಇರುತ್ತೆ. ನೀವು ಎಷ್ಟು ಎಣಿಸ್ತೀರಾ ನೋಟ್ಗಳು ಹೆಂಗ್ ಇಡಿಸ್ಬೇಕು ಅಂತ ಇಡೀ ನಮ್ಮ ಕರ್ನಾಟಕಕ್ಕೆ ತೋರಿಸ್ಕೊಡ್ತೀನಿ ನೋಡಿ. ತೋರ್ಸು ತೋರ್ಸು. ಬಿಡಬೇಡ ಬಿಡಬೇಡ. ಇದ್ರಲ್ಲಿ 30 ನೋಟ್ ಅಂದ್ರೆ 30 ನೋಟ್ 100 ರೂಪಾಯಿ ಅಂದ್ರೆ ಸರ್ 3000 ರೂಪಾಯಿ ಇದೆ ಸರ್ ಇದ್ರಲ್ಲಿ. ಸೆಕೆಂಡ್ಸ್ ಇನ್ನು 20 ಸೆಕೆಂಡ್ ಇದೆ ಸರ್. ಆ 20 ರೂಪಾಯಿ ನೋಟ್ ಕೊಟ್ರೆ 20,000 ಎಣಿಸ್ಕೊಬಿಡ್ತೀನಿ ಸರ್. ಪ್ಲೀಸ್ ಸರ್ ಕೊಡಿ ಸರ್. ಬೇಡ ಬಿಡಬೇಡ ಬಿಡಬೇಡ ಬಿಡಬೇಡ. 20 ಈ ಕೇಸು ಏನಾದ್ರು ಟ್ವಿಸ್ಟ್ ಐತೆ ವೇಟ್ ಮಾಡ್ತಿದ್ದೀನಿ. ಸರ್ ಇದ್ರಲ್ಲಿ ಪೂರ ಒಂದು ನೋಟ್ ಇದೆ ಸರ್. ಸರ್ 2000 ಆಯ್ತು. 2020 ರೂಪಾಯಿ ಇದೆ ಸರ್. ತೊಗೊಳ್ಳಿ ಸರ್ 20 ರೂಪಾಯಿ ನೀವು ಇಟ್ಕೊಳ್ಳಿ. ಖರ್ಚಿಗೆ ಏನಕ್ಕಾರ ಟೀ ಕುಡ್ಕೋಗಿ ಸರ್. ಗ್ಯಾಂಗ್ನೆಲ್ಲ ಕರ್ಕೊಂಡು ಇಲ್ಲಿ ಜೈನಾರ ಕೇಟರ್ಸ್ ಬಂದ್ಬಿಡು ಮಚ್ಚ. ಒಬ್ರು ಇಲ್ಲಿ ಬಂದ್ಬಿಟ್ಟು ನೋಟ್ಗಳು ಚಾಲೆಂಜ್ ನಡೆಸ್ತವ್ರೆ. ನನ್ನ ಮಕ್ಕಳು ಗ್ಯಾಂಗ್ ಹತ್ರ ಸಿಕ್ಕಾಕೋಗ್ಬಿಟ್ರೆ ನಾನ್ ಬೀದಿಗೆ ಬಂದು ಭಿಕ್ಷೆ ಬಿಡ್ಬೇಕಾಯ್ತದೆ. ಓಡು ಓಡು ಬಿಡಬೇಡ ಬಿಡಬೇಡ ನಿಲ್ಲಬೇಡ ನಿಲ್ಲಬೇಡ. ಇದ್ಯಾಕೆ ರಿಯಾಲಿಟಿಲಿ ಅನ್ಸ್ಬಿಟ್ಟು ಇದ್ಯಾಕೆ ರಿಯಾಲಿಟಿಲಿ ವರ್ಕ್ ಆಗ್ಬಾರ್ದು? ಯಾರ್ಯಾರು ದುಡ್ಡು ಏಡ್ಸಿ ಅಂತ ವಿಡಿಯೋ ಮಾಡ್ತಾರೆ ಅವ್ರಿಗೆಲ್ಲ ಇಂಥವರೇ ಸಿಗ್ಲಿ. ನಾವೇ ಹೋಗೋಣ ಬನ್ನಿ. ಮಲ್ಲೇಶ್ವರಂ ಹತ್ರ ಇರ್ತಾರೆ. ಹೌದಾ? ಅಷ್ಟು ಫಾಸ್ಟ್ ಆಗಿ ಏನ್ಸ್ಬೇಕಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಏನ್ಸಿ That's it for the video guys. We hope ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ನಾವು ಅನ್ಕೊಟ್ಲಾನೇ ಇರ್ತೀವಿ ಪ್ರತಿ ವಿಡಿಯೋದಲ್ಲೂ. ಸೊ ನಿಮ್ಗೆ ಏನಾಗಿರುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನು ಮಾಡಬೇಕು? ಕಾಮೆಂಟ್ ಹಾಕಬೇಕು, ಹಾಗೆ ಲೈಕ್ ಕೊಡಿಬೇಕು. ಎಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಟಕ ಅಂತ ಇನ್ನೊಂದು ವಿಡಿಯೋ ಜೊತೆಗೆ ಬೇಗ ಬರ್ತೀವಿ. ಅಲ್ಲಿವರೆಗೂ ಒಂದು ನಿಮಿಷ ಇನ್ನೊಂದು ಮಿಸ್ ಮಾಡ್ಬಿಟ್ಟು. ಏನು ಹೈಪ್ ಅಂತ ಒಂದು ಫೀಚರ್ ಬಂದಿದೆ ಯೂಟ್ಯೂಬ್ ಅಲ್ಲಿ. ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಂಚೂರು ಹೈಪ್ ಕೊಟ್ಬಿಡ್ರು. ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ನೋಡಿದ್ಮೇಲೆ ಬೇರೆಯವ್ರಿಗೂ ಗೊತ್ತಾಗಬೇಕು ತಾನೇ. ಸೊ ನೀವು ಹೈಪ್ ಮಾಡಿದ್ರೆ ಅದು ಬೇರೆಯವ್ರಿಗೂ ಗೊತ್ತಾಗುತ್ತೆ. 3 ಟೈಮ್ಸ್ ಕೊಡ್ಬೋದು. 3 ಟೈಮ್ಸ್ ಮಾಡ್ಬೋದು. ಎಸ್ ಬೇಗ ಹೈಪ್ ಮಾಡಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ.